ಆಜ್ಞಾಚಕ್ರವನ್ನು ಥರ್ಡ್ ಐ ಚಕ್ರ ಅಂದ್ರೆ ಮೂರನೇ ಕಣ್ಣಿನ ಚಕ್ರ, ಭ್ರೂಮಧ್ಯ ಚಕ್ರ, ಲಲಾಟ ಚಕ್ರ, ಪ್ರಜ್ಞಾಚಕ್ರ ಅಂತ ಕರೀತಾರೆ. ಆಜ್ಞಾಚಕ್ರ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಚಕ್ರ. ಯಾವಾಗ ಶಕ್ತಿಯ ಹರಿವು ಮೂಲಾಧಾರ ಚಕ್ರದಿಂದ ಆಜ್ಞಾಚಕ್ರದವರೆಗೆ ಚಲಿಸುತ್ತದೆ, ನಮ್ಮ ಪ್ರಜ್ಞೆ, ನಮ್ಮ ಕಾನ್ಷಿಯಸ್ನೆಸ್ ಹೆಚ್ಚುತ್ತದೆ. ಈ ಆಜ್ಞಾಚಕ್ರದಲ್ಲಿಯೇ 3 ಮುಖ್ಯ ನಾಡಿಗಳಾದ ಇಡಾ, ಪಿಂಗಳ ಮತ್ತು ಸುಷುಮ್ನ ಇವು ಸೇರುತ್ತವೆ. ಇನ್ನೊಂದು ಮಹತ್ವದ ಸಂಗತಿಯೆಂದರೆ ಈ ಚಕ್ರವು ನಮ್ಮ ಮನಸ್ಸು, ದೇಹ ಮತ್ತು ಆತ್ಮಗಳ ತ್ರಿಕೂಟವಾಗಿದೆ. ಈ ಚಕ್ರವು ಪಿಟ್ಯೂಟರಿ ಗ್ರಂಥಿಗೆ ಸಂಬಂಧಿಸಿದೆ. ಆಜ್ಞಾಚಕ್ರದಿಂದ ಶಕ್ತಿಯು ಮೇಲೇರಿದರೆ ಜ್ಞಾನೋದಯವಾಗಿದೆ ಅಂತ ಹೇಳ್ತೀವಿ. ನಮ್ಮಲ್ಲಿ ಮತ್ತು ಪರಮಾತ್ಮನಲ್ಲಿ ವ್ಯತ್ಯಾಸ ಉಳಿಯೋದಿಲ್ಲ. ಏಕೆಂದ್ರೆ ಆತ್ಮವು ಪರಮಾತ್ಮನಲ್ಲಿ ಸೇರುತ್ತದೆ, ಸೆಲ್ಫ್ ರಿಯಲೈಸೇಷನ್ ಆಗುತ್ತದೆ, ಸ್ವಯಂ ಅರಿವು ಆಗುತ್ತದೆ. ಆಜ್ಞಾಚಕ್ರದ ತತ್ವ ಬೆಳಕು. ಇದರ ಬಣ್ಣ ಇಂಡಿಗೋ ಬ್ಲೂ ಅಂದ್ರೆ ಬದನೆಕಾಯಿ ಬಣ್ಣ. ಆಜ್ಞಾಚಕ್ರದಲ್ಲಿ ದಳಗಳ ಸಂಖ್ಯೆ 2 ಮತ್ತು ಈ 2 ದಳಗಳಿಂದ ಹೊರಡುವ ನಾಡಿಗಳು ಹಂ ಮತ್ತು ಕ್ಷಂ. ಈ 2 ನಾಡಿಗಳು ಶಿವ ಮತ್ತು ಶಕ್ತಿಯನ್ನು ಸೂಚಿಸುತ್ತವೆ. ಆಜ್ಞಾಚಕ್ರದ ಬೀಜ ಮಂತ್ರ ಓಂ. ನಮ್ಮ ವಿಚಾರ ಮಾಡುವ ಶಕ್ತಿಯು ಈ ಆಜ್ಞಾಚಕ್ರಕ್ಕೆ ಸಂಬಂಧಿಸಿದೆ. ಆಜ್ಞಾಚಕ್ರ ಅಸಮತೋಲನಗೊಂಡ್ರೆ ದೈಹಿಕವಾಗಿ ಯಾವ ಸಮಸ್ಯೆಗಳು ಬರಬಹುದಂದ್ರೆ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು, ಗ್ಲಕೋಮಾ ಆಗಿರ್ಬೋದು, ಸಮೀಪ ದೃಷ್ಟಿದೋಷ, ದೂರದೃಷ್ಟಿದೋಷ, ರಾತ್ರಿ ಕುರುಡುತನ ಉಂಟಾಗಬಹುದು, ತಲೆನೋವು, ಮೈಗ್ರೇನ್, ಖಿನ್ನತೆ, ಇನ್ಸೋಮ್ನಿಯಾ ಅಂದ್ರೆ ನಿದ್ರಾಹೀನತೆ ಸಮಸ್ಯೆ ಅಥವಾ ಅತಿಯಾಗಿ ನಿದ್ರೆ ಮಾಡೋದು, ಮೂರ್ಛೆ ರೋಗ, ಈ ಎಲ್ಲಾ ಸಮಸ್ಯೆಗಳು ನಮ್ಮ ಆಜ್ಞಾಚಕ್ರಕ್ಕೆ ಸಂಬಂಧಿಸಿವೆ. ಇನ್ನು ಮಾನಸಿಕವಾಗಿ ನಿರ್ಣಯ ತೆಗೆದುಕೊಳ್ಳಲು ಆಗಲ್ಲ, ವಿಚಾರ ಮಾಡುವ ಶಕ್ತಿ ಇರಲ್ಲ, ಮೆಮೊರಿ ಲಾಸ್ ಅಂದ್ರೆ ನೆನಪಿನ ಶಕ್ತಿ ಇರಲ್ಲ, ಮನಸ್ಸು ಶಾಂತ ಇರಲ್ಲ, ಹಗಲುಗನಸು ಕಾಣ್ತಾ ಇರ್ತೀವಿ, ವಿಚಾರದಲ್ಲಿ ಸ್ಪಷ್ಟತೆ ಇರಲ್ಲ, ಕಲ್ಪನೆಯಲ್ಲಿ ಅಥವಾ ಭ್ರಮೆಯಲ್ಲಿ ಇರುವುದು ಇಷ್ಟಪಡ್ತೀವಿ. ಆಜ್ಞಾಚಕ್ರ ಸಮತೋಲನದಲ್ಲಿದ್ದರೆ ದಿವ್ಯ ಶಕ್ತಿಗಳು ಜಾಗೃತ ಆಗುತ್ತವೆ, ದೂರದೃಷ್ಟಿ ಇರುತ್ತದೆ, ಆವಿಷ್ಕಾರ ಇನ್ವೆನ್ಷನ್ ಮಾಡುವ ಶಕ್ತಿ ಹೆಚ್ಚುತ್ತದೆ, ನೆನಪಿನ ಶಕ್ತಿ ಹೆಚ್ಚುತ್ತದೆ. ಆಜ್ಞಾಚಕ್ರದ 2 ಶಕ್ತಿಗಳು ಇರುತ್ತವೆ. ಈ ಚಕ್ರದಲ್ಲಿ ಸಕಾರಾತ್ಮಕ ಶಕ್ತಿ ಪಾಸಿಟಿವ್ ಎನರ್ಜಿ ಯಾವುದು ಅಂದ್ರೆ ಸತ್ಯ, ಮತ್ತು ನಕಾರಾತ್ಮಕ ಶಕ್ತಿ ನೆಗೆಟಿವ್ ಎನರ್ಜಿ ಯಾವುದು ಅಂದ್ರೆ ಭ್ರಮೆ. ಇನ್ನು ಮುಂದೆ ಆಗುವ ಘಟನೆಯ ಬಗ್ಗೆ ಮೊದಲೇ ಅರಿವಾಗೋದು, ಇದನ್ನು ನಾವು 6th ಸೆನ್ಸ್ ಅಂತ ಹೇಳ್ತೀವಿ. ಇದು ಕೂಡ ಆಜ್ಞಾಚಕ್ರಕ್ಕೆ ಸಂಬಂಧಿಸಿದೆ. ಆಜ್ಞಾಚಕ್ರವು ನಮಗೆ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ಇರತಕ್ಕಂಥ ವ್ಯತ್ಯಾಸ ತಿಳಿಸುತ್ತದೆ, ಅಂದ್ರೆ ನಮ್ಮ ವಿವೇಕ ಹೆಚ್ಚಿಸುತ್ತದೆ. ಈ ಚಕ್ರವು ನಮ್ಮ ಲಾಜಿಕಲ್ ಬ್ರೈನ್ ಅಂದ್ರೆ ತಾರ್ಕಿಕ ಬುದ್ಧಿಯನ್ನು ತೀಕ್ಷ್ಣ ಮಾಡುತ್ತದೆ, ನಮ್ಮ ಬಿಲೀಫ್ ಸಿಸ್ಟಮ್ ಅನ್ನು ಬಲಶಾಲಿ ಮಾಡುತ್ತದೆ. ಹಾಗಾದ್ರೆ ಆಜ್ಞಾಚಕ್ರವನ್ನು ನಾವು ಸಮತೋಲನ ಮಾಡಲು ಏನ್ ಮಾಡ್ಬೇಕು? ಮೊದಲನೇದಾಗಿ ಬೀಜ ಮಂತ್ರ ಓಂ ಉಚ್ಚಾರ ಮಾಡ್ಬೇಕು. ಓಂ ಅನ್ನುವ ಮಂತ್ರ ಇಡೀ ವಿಶ್ವದಲ್ಲಿನ ಶಕ್ತಿಯನ್ನು ಸಂಗ್ರಹಿಸುತ್ತದೆ. ಓಂ ಜಪಿಸೋದ್ರಿಂದ ನಮ್ಮ ಪ್ರಜ್ಞೆಯು ಮೂಲಾಧಾರ ಚಕ್ರದಿಂದ ಆಜ್ಞಾಚಕ್ರಕ್ಕೆ ಬರುತ್ತದೆ. ಇಂಡಿಗೋ ಬ್ಲೂ ಅಂದ್ರೆ ಬದನೆಕಾಯಿ ಬಣ್ಣ. ಈ ಬಣ್ಣದ ಬಟ್ಟೆ ಧರಿಸೋದ್ರಿಂದ, ಈ ಬಣ್ಣದ ವಸ್ತುಗಳನ್ನು ಬಳಸೋದ್ರಿಂದ ನಾವು ನಮ್ಮ ಆಜ್ಞಾಚಕ್ರವನ್ನು ಆಕ್ಟಿವೇಟ್ ಮಾಡಲು ಸಹಾಯ ಆಗುತ್ತದೆ. ಇಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಸ್ಟೋನ್ಗಳು ಯಾವಂತಂದ್ರೆ ಸೆಲೆಸ್ಟೈಟ್, ಅಮೆಥಿಸ್ಟ್ ಮತ್ತು ಪರ್ಪಲ್ ಫ್ಲೋರೈಟ್. ಧ್ಯಾನ ಮಾಡೋದ್ರಿಂದ ಆಜ್ಞಾಚಕ್ರ ಸಮತೋಲನಗೊಳ್ಳುತ್ತದೆ. ತ್ರಾಟಕ ಕ್ರಿಯೆ ಮಾಡೋದ್ರಿಂದ ಅಂದ್ರೆ ನಾವು ದೀಪವನ್ನು 2 ರಿಂದ 2.5 ಫೀಟ್ ದೂರದಲ್ಲಿಟ್ಟು ಅದನ್ನೇ ನೋಡ್ಬೇಕು, ಕಣ್ಣಿನಿಂದ ನೀರು ಬರುವವರೆಗೂ ಅದನ್ನು ನೋಡ್ಬೇಕು. ಇದನ್ನು ನಾವು ತ್ರಾಟಕ ಕ್ರಿಯೆ ಅಂತ ಹೇಳ್ತೀವಿ. ಆಮೇಲೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನನ್ನು ನೋಡೋದ್ರಿಂದ ಇದು ಕೂಡ ತ್ರಾಟಕ ಕ್ರಿಯೆನೇ. ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ, ಈ ಎಲ್ಲಾ ಕ್ರಿಯೆಗಳು ಮಾಡೋದ್ರಿಂದ ನಾವು ಆಜ್ಞಾಚಕ್ರವನ್ನು ಸಮತೋಲನಗೊಳಿಸಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.